ನಾಲ್ವರು ಆರೋಪಿಗಳನ್ನ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಾಡಿ ವಾರೆಂಟ್ ಮೇರೆಗೆ 4 ಜನ ಆರೋಪಿಗಳನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಸಿಐಡಿ ಕಡೆಯಿಂದ. ಈಗಾಗಲೇ 4 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ಆರ್ಸಿಬಿಯ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸ್ಲೆ, ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ, ಕಿರಣ್ ಹಾಗೇನೆ ಸುಮಂತನ್ನ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತೆ. ಇವತ್ತು ಕೋರ್ಟ್ ಅನುಮತಿಯನ್ನ ಪಡೆದು ಆರೋಪಿಗಳನ್ನ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನು ನಡೆಸಬೇಕು ಅಂತ ಸಿಐಡಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯಿಂದ ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತೆ. ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಅಜಯ್, ಈಗ 4 ಜನ ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇರೆಗೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಅದರ ಜೊತೆಗೆ ಸಿಐಡಿ ಕಡೆಯಿಂದ ಕೆಎಸ್ಸಿ ಆಡಳಿತ ಮಂಡಳಿಯ ವಿಚಾರಣೆಗೆ ಏನೆಲ್ಲ ಪ್ರಿಪರೇಷನ್ಸ್ ಆಗಿದೆ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಏನು ಕೆಎಸ್ಸಿ ಆಗಿರ್ಬೋದು, ಆರ್ಸಿಬಿ ಆಗಿರ್ಬೋದು, ಮತ್ತೆ ಈಗ ಚಿನ್ನಸ್ವಾಮಿಯಲ್ಲಿ ಕೆಲವೊಂದು ಸಿಬ್ಬಂದಿಗಳಾಗಿರ್ಬೋದು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ಲೇಬೇಕಾಗಿದೆ. ಸೊ ಈಗ ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಮೇನ್ ಅಕ್ಯೂಸ್ಡ್ಗಳಂತ ಏನಿದ್ದಾರೆ ಅವರನ್ನ ಈಗಾಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಳಿಸಿರುವಂತದ್ದು. ಸೊ ಈಗ ಅದಕ್ಕೊಂದು ಪ್ರೊಸೀಜರ್ ಇರುವಂತದ್ದು. ಜೈಲಿನಲ್ಲಿರುವಂತವ್ರು ಯಾರೇ ಇದ್ರು ಕೂಡ ಅವರನ್ನ ಮತ್ತೆ ಇಂಟ್ರಾಗೇಷನ್ ಮಾಡ್ಬೇಕು ಅಂತ ಕೋರ್ಟ್ ಅನುಮತಿ ಪಡಿಬೇಕು. ಅದಕ್ಕೆ ಬಾಡಿ ವಾರೆಂಟ್ ಅನ್ನ ಹಾಕೊಂತಾರೆ. ಅದಾದ ನಂತರದಲ್ಲಿ 4 ಜನರನ್ನು ಕೂಡ ಇಂತಿಷ್ಟು ದಿನ ಅಂತ ಹೇಳಿ, ಅಂದ್ರೆ ಒಂದು 7 ದಿನ ಇಲ್ಲ 10 ದಿನ ಅಂತ ಹೇಳಿ ಅವರು ಕೂಡ ಕೇಳ್ತಾರೆ. ಅವಾಗ ನ್ಯಾಯಾಧೀಶರು ಒಂದು 5 ರಿಂದ 3 ದಿನ ಕೊಡುವಂತ ಸಾಧ್ಯತೆ ಇರುತ್ತೆ. ಆ ನಂತರ ಆ ಒಂದು ದಿನಗಳಲ್ಲಿ ಕೂಡ ಸಿಐಡಿ ಕಚೇರಿ ಕರ್ಕೊಂಡ್ ಬಂದು ಅಲ್ಲೂ ಕೂಡ ಇಂಟ್ರಾಗೇಷನ್ ಅನ್ನ ಮಾಡ್ತಾರೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲಿ ಆ ನಿಖಿಲ್ ಸೋಸ್ಲೆ ಏನಿದ್ದಾರೆ ಅವರು ಯಾವ ರೀತಿಯಾದಂತಹ ಪೋಸ್ಟ್ ಅನ್ನ ಹಾಕಿದ್ರು, ಆ ಒಂದು ಪೋಸ್ಟ್ ಯಾವ ಕಾರಣಕ್ಕೋಸ್ಕರ ಹಾಕಿದ್ರಿ, ನೀವ್ ಎಲ್ಲರ ಜೊತೆ ಮಾತಾಡಾಕುದ್ರ ಅಂತ ಕೂಡ ಈಗಾಗಲೇ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಆತ ಇಲ್ಲ, ನಾನು ಎಲ್ಲರ ಬಲ್ಲಿನೂ ಮಾತಾಡಿ ಆ ನಂತರ ಪೋಸ್ಟ್ ಹಾಕಿದೀನಿ ಅಂತಾನು ಕೂಡ ಹೇಳಿದ್ದಾನೆ. ಆ ಒಂದು ವಿಚಾರವಾಗೂ ಕೂಡ ಇಂಟ್ರಾಗೇಷನ್ ನಡೆಯುತ್ತೆ. ಆ ನಂತರ ಏನು ಸುನಿಲ್ ಮ್ಯಾಥ್ಯೂ ಏನಿದ್ದಾರೆ ಅವರು ಕೂಡ ಡಿಎನ್ಎ ಮ್ಯಾನೇಜ್ಮೆಂಟ್ ನ ಅಧಿಕಾರಿ ಆಗಿರುವಂತದ್ದು. ಸೊ ಹಾಗಾಗಿ ಅವರನ್ನು ಕೂಡ ಇಂಟ್ರಾಗೇಷನ್ ಮಾಡ್ತಾರೆ. ಇನ್ನು ಕೆಎಸ್ಎ ಅಧಿಕಾರಿಗಳಿದ್ದಾರೆ ಅವರನ್ನು ಕೂಡ ಇಂಟ್ರಾಗೇಷನ್ ಮಾಡೋದಕ್ಕೂ ಕೂಡ ಈಗೆಲ್ಲ ಸಿದ್ಧತೆ ಮಾಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಅಜಯ್.